ಪಾದಾಸ್ತ್ರಯೋ ಬಹಿಸ್ವಾಸನ್ ಅಪ್ರಜಾನಾಂಬ್ಯ ಆಶ್ರಯಾಃ ಅಂತಸ್ತ್ರಿಲೋಕ್ಯಸ್ತ್ವಪರಃ ಗೃಹಮೇಧೈರ್ಬೃಹದ್ಧುತಃ. ಅಂತಸ್ತ್ರಿಲೋಕ್ಯಸ್ತ್ವಪರಃ ಗೃಹಮೇಧೈರ್ಬೃಹದ್ಧುತಃ. ಮೋಕ್ಷ ಅಂತನ್ನುವುದೇನಿದೆ ನೋಡಿ, ಆ ಮೋಕ್ಷಕ್ಕೆ ಸ್ಥಾನ ಅಂತನ್ನೋದು ಕೇವಲ ವೈಕುಂಠವಲ್ಲ, ಅನಂತಾಸನ ಶ್ವೇತದ್ವೀಪಗಳು ಎಂಬ 3 ಮಾತ್ರವಲ್ಲ. ಆ 3 ಲೋಕಗಳಲ್ಲದೇನೆ ಇನ್ನೂ 4 ಸ್ಥಾನವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅದು ಎಲ್ಲಿದೆ ಅಂತ ಕೇಳಿದರೆ ಅದಕ್ಕೆ 4 ಸ್ಥಾನಗಳನ್ನು ಹೇಳ್ತಾರೆ. ಒಂದು, ಯತಿಗಳು. ಅವರದ್ದು ಮೊದಲು ಮುಗಿಸೋಣ, ಯಾಕಂದರೆ ಅವರು ದೊಡ್ಡವರು, ಸುಮ್ಮನೆ ಆಮೇಲೆ ತಡವಾಗೋದು ಬೇಡ. ಯತಿಗಳು ಅವರು ತಪಸ್ಸು ಮಾಡಿ ಸಾಧನೆ ಮಾಡಿ ಅವರು ಮೋಕ್ಷಕ್ಕೆ ಹೋಗುವಾಗ ಅವರು ಎಲ್ಲಿ ಹೋಗ್ತಾರೆ ಅಂತ ಕೇಳಿದರೆ ಧ್ರುವಲೋಕ. ಧ್ರುವಲೋಕದಲ್ಲಿ ಯತಿಗಳಿಗೆ ಮೋಕ್ಷವಾದ ಮೇಲೆ ಇರುವುದಕ್ಕೆ ಸ್ಥಾನವಿದೆ. ಯತಿಗಳು ಹೋಗುವ ಲೋಕ ಯಾವುದು? ಧ್ರುವಲೋಕ. ಅಲ್ಲಿ ವೈಕುಂಠ ಅಂದರೆ ಅಲ್ಲಿ ಮೋಕ್ಷ ಸ್ಥಾನವನ್ನು ಪರಮಾತ್ಮ ಕಲ್ಪಿಸಿದ್ದ. ಅದು ನಿತ್ಯವಾದ ಸ್ಥಾನ, ನಾಶವಾಗುವುದಿಲ್ಲ, ಅದು ಶಾಶ್ವತ. ಯತಿಗಳು ಧ್ರುವಲೋಕಕ್ಕೆ ಹೋಗ್ತಾರೆ, ಅಲ್ಲಿರ್ತಾರೆ. ವನಪ್ರಸ್ಥರು ಅವರು ವನದಲ್ಲೇ ತಿರುಗಿ 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 ಅವರಿಗೆ ರೂಢಿಯಾಗಿರ್ತದೆ. ಹಾಗಾಗಿ ಅವರಿಗೆ ಅದೇ ತರಹದ ಒಂದು ವಾತಾವರಣವಿದ್ದರೆ ಅವರಿಗೆ ಆನಂದ. ಆದ್ದರಿಂದ ಅವರಿಗೆ ಮೇರು ಪರ್ವತದಲ್ಲಿ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಅಲ್ಲಿ ಮೋಕ್ಷ ಅವರಿಗೆ. ವನಿನಾಂ ಮೇರು ಮಧ್ಯಗಃ. ಗೃಹಸ್ಥರಿಗೆ ಅವರು ಸ್ವಲ್ಪ ಟಿ ವಿಯಿಂದ ಒಳ್ಳೆ ವ್ಯವಸ್ಥಿತವಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಿರ್ತಾರೆ. ಆದ್ದರಿಂದ ಶಕ್ರಲೋಕ ಸಮೀಪಗಃ, ಇಂದ್ರನ ಲೋಕ ಸ್ವರ್ಗ, ಆ ಸ್ವರ್ಗದ ಹತ್ತಿರದಲ್ಲಿ ಭಗವಂತನ ಒಂದು ಸ್ಥಾನ, ಅಲ್ಲಿ ಅವರಿಗೆ ಮೋಕ್ಷ. ಗೃಹಸ್ಥರಿಗೆ ಇಂದ್ರಲೋಕಕ್ಕೆ ಹತ್ತಿರದಲ್ಲಿ, ವನಪ್ರಸ್ಥರಿಗೆ ಮೇರು ಪರ್ವತದಲ್ಲಿ, ಯತಿಗಳಿಗೆ ಧ್ರುವಲೋಕದಲ್ಲಿ ಮೋಕ್ಷ. ಬ್ರಹ್ಮಚಾರಿಗಳು, ಅರೆ ಬ್ರಹ್ಮಚಾರಿಗಳು ಅಂದರೆ ಅವರು ಮದುವೆ ಮಾಡಿಕೊಂಡ್ರೆ ಹೇಗೆ? ಸ್ವರೂಪತಃ ಬ್ರಹ್ಮಚಾರಿಗಳು ಅಂತ ಕೆಲವರಿದ್ದಾರೆ. ಸ್ವರೂಪತಃ ಬ್ರಹ್ಮಚಾರಿಗಳು ಅಂತ ಕೆಲವರಿದ್ದಾರೆ. ಅವರ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಆ ಸ್ವರೂಪತಃ ಬ್ರಹ್ಮಚಾರಿಗಳು ಅವರು ಸ್ವಾಭಾವಿಕವಾಗಿ ಸದೈವ ಗಾಯತ್ರಿ ಜಪವನ್ನು ಮಾಡಬೇಕು. ಆ ಗಾಯತ್ರಿ ಜಪದಿಂದ ಸೂರ್ಯಾರಾಧನೆಯನ್ನು ಮಾಡ್ತಾರೆ. ಯಾವ ಸೂರ್ಯಾರಾಧನೆಯನ್ನು ಮಾಡ್ತಾರೋ ಆ ಸೂರ್ಯಲೋಕದಲ್ಲಿ ಆ ಬ್ರಹ್ಮಚಾರಿಗಳಿಗೆ ಸ್ಥಾನ, ಮೋಕ್ಷ. ಅಂದರೆ ಅವರಿಗಾಗಿ ಒಂದು ಕಾರ್ಡನ್ ಆಫ್ ಮಾಡಿದಂತಹ ಒಂದು ಸ್ಥಾನವಿದೆ. ಇವು 3-4 ಕಡೆಗೆ. ಇಂದ್ರಲೋಕ ಸಮೀಪದಲ್ಲಿ ಗೃಹಸ್ಥರಿಗೆ, ಧ್ರುವಲೋಕದಲ್ಲಿ ಯತಿಗಳಿಗೆ, ಮೇರು ಪರ್ವತದಲ್ಲಿ ವನಪ್ರಸ್ಥರಿಗೆ, ಆಮೇಲೆ ಸೂರ್ಯನಲ್ಲಿ ಬ್ರಹ್ಮಚಾರಿಗಳಿಗೆ ಏನು ಸ್ಥಾನವಿದೆ. ಇದು ಈ ಸ್ಥಾನ ಯದ್ಯಪಿ ಸೂರ್ಯಲೋಕದಲ್ಲಿ, ಆದರೆ ಆ ಸ್ಥಾನದಲ್ಲಿ ಅಮುಕ್ತರಾದವರು ಯಾರೂ ಬರೋ ಹಾಗಿಲ್ಲ, ಅದು ಪ್ರತ್ಯೇಕವಾದ ಸ್ಥಾನ. ಹಾಗಾಗಿ ಇದೇ ಮಾತನ್ನು ಹೇಳುವುದಕ್ಕಾಗಿ ಇಮಾಮಾರಭ್ಯ ಯಾವತ್ಸು ಕ್ಷೀರಸಾಗರೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಮೇಲಿನ ಲೋಕಗಳಲ್ಲಿ, ಪೃಥಿವಿ, ಅಂತರಿಕ್ಷ, ಸ್ವರ್ಗ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಈ 7 ಲೋಕಗಳಲ್ಲೂ ಕೂಡ ಮೋಕ್ಷ ಸ್ಥಾನಗಳಿವೆ. ಅವುಗಳನ್ನು ಶ್ರೀಮದಾಚಾರ್ಯರು ಚತುರ್ವರ್ಣದವರಿಗೆ ಸಂಬಂಧಪಟ್ಟದ್ದನ್ನು ವೇದದಲ್ಲಿ ಪುರುಷ ಸೂಕ್ತದಲ್ಲಿ ಸೂಚಿಸಿದ್ದನ್ನು ಹೇಳಿದ್ದಾರೆ. ಇದು ಯಾವ ಮಂತ್ರಕ್ಕರ್ಥ? ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವ ಉದಯಿತ್ ಪುರುಷ ಪಾದೋಸ್ಯೇಹಾಭವತ್ ಪುನಃ ಪುನಃ ಪಾದ ಅಸ್ಯ ಪರಮಾತ್ಮನ ಪುನಃ ಪಾದ ಮತ್ತೊಂದು ಪಾದ ಇಹ ಅಭವತ. ಇಹ ಅಭವತ ಧ್ರುವಲೋಕೆ ಅಭವತ ಅಸ್ಯ ಪುನಃ ಪಾದ ಶಕ್ರಲೋಕ ಸಮೀಪೆ ಅಭವತ ಅಸ್ಯ ಪುನಃ ಪಾದ ಮೇರು ಪರ್ವತೆ ಅಭವತ ಅಸ್ಯ ಪುನಃ ಪಾದ ಸೂರ್ಯಲೋಕೆ ಅಭವತ ಎಂಬುದಾಗಿ 4 ಸಲ ಪಾದೋಸ್ಯೇಹ ಅಭವತ್ ಪುನಃ ಎಂಬ ಮಾತನ್ನು ಆವೃತ್ತಿ ಮಾಡಿಕೊಳ್ಳಬೇಕು.
ಅಸ್ಯ ಪುನಃ ಪಾದ ಇಹ ಅಭವತ, ಅಸ್ಯ ಪುನಃ ಪಾದ ಇಹ ಅಭವತ ಎಂಬುದಾಗಿ 4 ಸಲ ಇಟ್ಟುಕೊಳ್ಳಬೇಕು. ಅಂದಾಗ ಧ್ರುವಲೋಕ, ಮೇರುಪರ್ವತ, ಶಕ್ರಲೋಕ ಸಮೀಪದಲ್ಲಿ ಮತ್ತು ಸೂರ್ಯಲೋಕ, ಹೀಗೆ 4 ಕಡೆಗೆ ಮೋಕ್ಷ ಸ್ಥಾನಗಳನ್ನು ಕಲ್ಪಿಸಿಕೊಡ್ತಾರೆ. ನೋಡಿರಿ, ಪುರುಷ ಸೂಕ್ತದಲ್ಲಿ ಏನೆಲ್ಲ ಇದೆ ನೋಡಿ, ಅಂದು ಬಿಡ್ತೇವೆ. ಅದು ಇಷ್ಟು ಅಗ್ಗವಾಗಿದೆಯಲ್ಲ, ಅದು ಶ್ರಾದ್ದ ಮಾಡುವಾಗಲೂ ಅಂತ ಅನ್ನಿಸ್ತಾರೆ. ಹಾಗಾಗಿ ಅದರ ಬಗ್ಗೆ ಏನೂ ಗೌರವವಿಲ್ಲದಿದ್ದಂತೆ ಅದು ಏನೋ ಅಂದು ಮುಗಿಸೋದು, ಪೀಡ, ಹಿಂಸೆ. ಏತಾವಾನಸ್ಯ ಮಹಿಮಾತೋಜ್ಯಾಯಾಂಶ್ಚ ಪೂರುಷಃ ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವ ಉದಯಿತ್ ಪುರುಷಃ ಪಾದೋಸ್ಯೇಹ ಭವತ್ ಪುನಃ. ಅದನ್ನು 4 ಸಲ ಇಟ್ಕೋಬೇಕು. ಪಾದೋಸ್ಯೇಹ ಭವತ್ ಪುನಃ, ಪಾದೋಸ್ಯೇಹ ಭವತ್ ಪುನಃ, ಪಾದೋಸ್ಯೇಹ ಭವತ್ ಪುನಃ ಎಂಬುದಾಗಿ 4 ಬಾರಿ ತಿಳಿದುಕೊಳ್ಳಬೇಕು. ಯತಿ, ವನಪ್ರಸ್ಥ, ಗೃಹಸ್ಥ, ಬ್ರಹ್ಮಚಾರಿಗಳಿಗೆ ಗತಿಯನ್ನು, ಅವರವರಿಗೆ ಸ್ಥಾನವನ್ನು ಹೇಳಿದಂತೆ ಆಗ್ತದೆ. ಅಂದರೆ ಕೇವಲ ಪ್ರಕೃತಿ ತತ್ವ ನಮಗೆ ಬಂಧಕ ಅಂತ ನಾವು ಬಹಳ ಜನ ತಿಳಿದಿದ್ದಾರೆ. ಪ್ರಕೃತಿ ತತ್ವ ಒಂದೇ ಬಂಧಕವಲ್ಲ, ಜಡವಾದ ನಮ್ಮ ದೇಹ ಪರ್ಯಂತವಾದ ಎಲ್ಲವೂ ನಮಗೆ ಬಂಧಕವೇ. ಅದನ್ನು ಈ ಎಲ್ಲ ಸಮಗ್ರವಾದ, ನಾನು ಅದಕ್ಕೆ ಹೇಳ್ತಿರ್ತೀನಿ, ಟೀಕಾಕೃತ್ಪಾದರು ತಮ್ಮ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಎಷ್ಟು ನಿರ್ಣಯಗಳನ್ನು ಹೇಳಿದ್ದಾರೆ ಅಂತನ್ನೋದು ಲೆಕ್ಕ ಹಾಕಬೇಕಾದರೆ ನಾವು 100 ಜನ್ಮವನ್ನು ತೆಗೆದುಕೊಂಡು 100 ವರ್ಷ ಓದಿದರೂ ಕಡಿಮೆ. ಇದು ಪ್ರಕೃತಿ ತತ್ವ ಒಂದೇ ನಮ್ಮ ಜೀವರಿಗೆ ಬಂಧಕವೋ, ಮಹದಾದಿ ತತ್ವಗಳೆಲ್ಲವೂ ಬಂಧಕವೋ? ಈ ವಿಷಯವನ್ನು ನಿರ್ಣಯ ಮಾಡಿಕೊಂಡು ಟೀಕಾಕೃತ್ಪಾದರು ಹೇಳ್ತಾರೆ, ಏನು, ಸ ಏವ ಚ ಸ್ವಾಧಿಷ್ಠಾನ ಲಬ್ಧ ಪರಿಣಾಮ ಮಹದಹಂಕಾರಾದಿ ಪ್ರಕೃತ್ಯಂಶೈ ಸಂಯೋಜ್ಯ ಕರ್ತೃತ್ವ ಭೋಕ್ತೃತ್ವ ಸ್ವಾತಂತ್ರ್ಯಂ ಕಾರಕಫಲ ಸ್ವಾಮ್ಯಂಚ ಅಸ್ಯ ಅವಿದ್ಯಮಾನಮೇವ ಉಪದರ್ಶ್ಯ ರಾಗಾದಿ ಉತ್ಪಾದನ ದ್ವಾರ ದುಃಖಂ ಅನುಭಾವಯತಿ. ಸಯೇವಚ ಮೊದಲು ಅವಿದ್ಯೆಯಿಂದ ಬಂಧವನ್ನು ಹೇಳಿದರು, ಅದಾದ ತಕ್ಷಣಕ್ಕೆ ಈ ಮಾತು ಬಂತು. ಏನು ಹೇಳಲಿಕ್ಕೆ ಹೊರಟಿದೆ? ಸಯೇವಚ ಸ್ವಾಧಿಷ್ಠಾನ ಲಬ್ಧ ಪರಿಣಾಮ ಮಹದಹಂಕಾರಾದಿ ಪ್ರಕೃತ್ಯಂಶೈ ಸಂಯೋಜ್ಯ. ಆ ತತ್ವಗಳೂ ಕೂಡ ಬಂಧಕವಾದದ್ದೇ, ಬಂಧನ ಮಾಡುವುದಕ್ಕೆ ಸಾಧನವಾದದ್ದೇ. ಅದಕ್ಕಾಗಿ ಇಟ್ಟುಕೊಂಡದ್ದು ದೇವರದನ್ನು. ಆದ್ದರಿಂದ ಪಂಚಮಹಾಭೂತದವರೆಗೆ, ಅರ್ಥಾತ್ ನಮ್ಮ ದೇಹದವರೆಗೆ ಇವೆಲ್ಲವೂ ನಮಗೆ ಬಂಧಕವಾದದ್ದೇ ಅಂತನೋ ಮಾತನ್ನು ಸ್ವಲ್ಪ ಅಷ್ಟು ನಿಮಗೇನದು ಸೆನ್ಸಿಟಿವ್ ಅಂತ ಅನ್ನಿಸ್ಲಿಲ್ಲ. ನನಗೆ ತುಂಬ ಮಹತ್ವದ್ದದು ಲೆಕ್ಕದೊಳಗೆ. ಯಾಕೆ ಅಂದರೆ 24 ದೇಹಗಳನ್ನು ಹೇಳುವುದನ್ನು ಕೇಳಿರಿ ನೀವು ಅನ್ಯತ್ರ. ತಿಳಿತಾ? 24 ದೇಹಗಳನ್ನು ಹೇಳ್ತಾರೆ. ಮಹತ್ತತ್ವದ ಶರೀರ, ಅಹಂಕಾರ ತತ್ವ ಶರೀರ, ಇಂದ್ರಿಯ ಶರೀರ, ಆ ಶರೀರ, ಈ ಶರೀರ ಅಂತ 24 ಶರೀರವನ್ನು ಹೇಳ್ತಾರೆ. ಆ ಶರೀರ ಅಂದರೆ ಇದೇ ಅರ್ಥ. 24 ತತ್ವಾತ್ಮಕವಾದ ಒಂದು ಶರೀರ, ಅವು ಬಂಧಕ ಎಂಬ ಅರ್ಥದಲ್ಲಿ ಶರೀರ. ಅದು ಬೇರೆ, ಅದು ಮೊದಲು ಇದ್ದೇ ಇದೆ. ಇದು ಮಹದಾದೆ ಹಾಗೆ ಅನ್ಬೋದು, ಈಗೂ ಅನ್ಬೋದು. ಅಂತಸ್ತ್ರಿಲೋಕ್ಯಸ್ತ್ವ ಪರೋ ಗೃಹಮೇಧೈರ್ಬೃಹದ್ಧುತಃ. ತ್ರಿಲೋಕ್ಯ ಅಂತಹ 3 ಲೋಕಗಳ ಒಳಗೆ ಈ ಸ್ಥಾನಗಳಲ್ಲಿ ಮೇರು ಪರ್ವತ, ಸೂರ್ಯಲೋಕ, ಇಂದ್ರಲೋಕ ಸಮೀಪದಲ್ಲಿ ಮತ್ತು ಇವುಗಳಲ್ಲಿ ಪರಮಾತ್ಮ ಮೋಕ್ಷಸ್ಥಾನವನ್ನು ಕೊಟ್ಟಿದ್ದಾನೆ. ಶ್ರುತಿ ವಿಚಕ್ರಮೇ ವಿಶ್ವಕ್ ಶಾಸನಾನಶನೇ ಉಭೇ. ವಿಶ್ವ ಪರಮಾತ್ಮ ವಿವಿಧವಾಗಿ ಚೆನ್ನಾಗಿ ಎಲ್ಲ ಕಡೆಗೆ ವ್ಯಾಪಿಸಿ ಇರುವ ಪರಮಾತ್ಮ, ತ್ರಿಪಾದ್ 3 ಪಾದಗಳಿರುವ 3 ರೂಪಗಳಿರುವಂತಹ ಭಗವಂತ, ಅವಿದ್ಯಾ ವಿದ್ಯಾ ಎಂಬಂತಹ 2 ಮಾರ್ಗಗಳನ್ನು, ಅವಿದ್ಯಾ ಎಂದರೆ ಕರ್ಮ, ವಿದ್ಯಾ ಎಂದರೆ ಜ್ಞಾನ.
ಅವಿದ್ಯಾ ಎಂದರೆ ಜ್ಞಾನ ಮತ್ತು ಕರ್ಮ. ಜ್ಞಾನ ಮತ್ತು ಕರ್ಮಗಳೆಂಬಂತಹ ಎರಡು ಮಾರ್ಗವನ್ನು, ಆ ಎರಡು ಮಾರ್ಗ ಯಾರದದು? ಶಾಸನ ಅನಶನರಿಗೆ ಸಂಬಂಧಪಟ್ಟದ್ದು. ಅನಶನ ಎಂದರೆ ಎಂದಿಗೂ ಭೋಗವನ್ನು ಮಾಡಬೇಕೆಂಬ ಅಗತ್ಯವೇ ಇಲ್ಲದೆ ಬದುಕಲು ಸಮರ್ಥರಾದ ದೇವತೆಗಳು ಅನಶನರು. ಶಾಸನ ಎಂದರೆ ಊಟ ಮಾಡಿದರೆ ಮಾತ್ರ ಬದುಕುವಂತಹ ಮನುಷ್ಯಾದಿ ತದಿತರ, ಇವರು ಶಾಸನ ಅನಶರು. ಆ ಶಾಸನ ಅನಶನರಾದ ದೇವತೆಗಳಿಗೂ ಹಾಗೂ ದೇವೇತರರಿಗೂ ಸಂಬಂಧಿಸಿದ ವಿದ್ಯಾ ಅವಿದ್ಯಾ ಎಂಬಂತಹ ಎರಡು ಮಾರ್ಗಗಳು, ಜ್ಞಾನ ಮತ್ತು ಕರ್ಮ ಎಂಬ ಎರಡು ಮಾರ್ಗಗಳು. ಆ ಜ್ಞಾನ ಮತ್ತು ಕರ್ಮವೆಂಬ ಎರಡು ಮಾರ್ಗಗಳೇನಿವೆಯೋ ಆ ಮಾರ್ಗಗಳನ್ನು ಭಗವಂತ ಅವರಿಬ್ಬರಲ್ಲಿ ಅಂತರ್ಯಾಮಿಯಾಗಿದ್ದು ತಾನೇ ಮಾಡಿಸ್ತಾನೆ ಅಂತರ್ಥ. ಶ್ರುತಿ ವಿಚಕ್ರಮೇ ತಥೋ ವಿಶ್ವಂ ವ್ಯಕ್ರಾಮತ. ವಿಶ್ವಂ ಎಲ್ಲ ಕಡೆಗೆ ವ್ಯಾಪಿಸಿ ಇರುವ ಭಗವಂತ, ವ್ಯಕ್ರಾಮತ ಅವರವರ ಸಾಧನೆಯನ್ನು ಮಾಡಿಸಿದ. ಶಾಸನಾನಶನೇ ದೇವತೆಗಳಿಗೂ ದೇವೇತರರಿಗೂ ಸಂಬಂಧಿಸಿದ ಉಭೇ ಎರಡು ಸಾಧನ ಮಾರ್ಗಗಳನ್ನು. ಅರ್ಥ ಆಯ್ತೇನು ಮಂತ್ರಕ್ಕೆ? ತಸ್ಮಾತ್ ವಿರಾಳ ಜಾಯತ. ಇದು ಪಾಠದಂತೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಬೇಕು. ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪುರುಷಃ. ಆ ಪರಮಾತ್ಮನಿಂದ ಬ್ರಹ್ಮಾಂಡ ಹುಟ್ಟಿತು, ಬ್ರಹ್ಮಾಂಡದಿಂದ ವಿರಾಟ್ ಹುಟ್ಟಿದ. ವಿರಾಟ್ ಬ್ರಹ್ಮದೇವರು ಹುಟ್ಟಿದರು. ತಸ್ಮಾತ್ ಎನ್ನುವ ಶಬ್ದಕ್ಕೆ ಪರಮಾತ್ಮ ಅಂತರ್ಥ. ಪರಮಾತ್ಮನಿಂದ ಬ್ರಹ್ಮಾಂಡ ಹುಟ್ಟಿ, ಬ್ರಹ್ಮಾಂಡದಿಂದ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರು ಹುಟ್ಟಿದರು. ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪುರುಷಃ. ಆ ವಿರಾಟ್ ನಾಮಕನಾದ ಪರಮಾತ್ಮ ಬ್ರಹ್ಮದೇವರಿಗಿಂತಲೂ ಪುರುಷಃ ಅಧಿ, ಪರಮಾತ್ಮ ಉತ್ತಮ. ವಿರಾಜೋ ಅಧಿಪುರುಷಃ. ಯಾಕೆ ಪರಮಾತ್ಮ ಉತ್ತಮ? ಕಾರಣ ಕೊಡುತ್ತದೆ ಭಾಗವತ. ಉತ್ತಮ ಅಂತ ಪ್ರತಿಜ್ಞೆ ಮಾಡಿದೆ ವೇದ, ಕಾರಣವನ್ನು ಕೊಡುತ್ತದೆ ಭಾಗವತ. ಭೂತೇಂದ್ರಿಯ ಗುಣಾಶ್ರಯ. ಪಂಚಮಹಾಭೂತ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಶಬ್ದಾದಿ ಗುಣಗಳು, ಇವುಗಳಿಗೆ ಏತದಾತ್ಮಕವಾಗಿರುವಂತಹ ದೇಹವನ್ನು ಪಡೆದವನಾಗಿದ್ದಾನೆ ಬ್ರಹ್ಮದೇವರು. ಅಂದರೆ ಏನಾಯಿತು? ಪ್ರಾಕೃತವಾದ ದೇಹವನ್ನು ಪಡೆದವನಾಗಿದ್ದಾನೆ ಬ್ರಹ್ಮದೇವ. ಆದ್ದರಿಂದಾಗಿ ಬ್ರಹ್ಮದೇವರಿಗಿಂತಲೂ ಪ್ರಾಕೃತವಾದ ದೇಹವನ್ನು ಪಡೆಯದಿರುವ ಅಪ್ರಾಕೃತವಾದ ದೇಹವನ್ನು ಪಡೆದ ಪರಮಾತ್ಮ ಉತ್ತಮ ಅಂತರ್ಥ. ತಸ್ಮಾತ್ ಅಂಡಾತ್ ವಿರಾಟ್ ಜಜ್ಞೆ. ಎಂಥವನು? ಭೂತೇಂದ್ರಿಯ ಗುಣಾಶ್ರಯ. ಪಂಚಮಹಾಭೂತಗಳು ಮತ್ತು ತನ್ಮಾತ್ರಾದಿಗಳು ಹಾಗೂ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನಸ್ಸು ಏತದಾತ್ಮಕವಾದಂತಹ ಶರೀರವನ್ನು ಪಡೆದಿದ್ದಾನೆ. ಪ್ರಾಕೃತವಾದ ಶರೀರವನ್ನು ಪಡೆದಿದ್ದಾನೆ ಬ್ರಹ್ಮದೇವರಾದ್ದರಿಂದ ಆ ಬ್ರಹ್ಮದೇವರು ಪರಮಾತ್ಮನಿಗಿಂತಲೂ ಕಡಿಮೆ, ಪರಮಾತ್ಮನಿಗಿಂತಲೂ ಕಡಿಮೆಯಾಗಿದ್ದಾರೆ. ಬ್ರಹ್ಮದೇವರಿಗಿಂತಲೂ ಪರಮಾತ್ಮ, ಅಪ್ರಾಕೃತವಾದ ಶರೀರವುಳ್ಳ ಪರಮಾತ್ಮ ಉತ್ತಮನಾಗಿದ್ದಾನೆ ಎಂಬ ಅರ್ಥವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ತದ್ರವ್ಯಮತ್ಯಗಾದ್ ವಿಶ್ವಂ ಗೋಭಿಸ್ ಸೂರ್ಯ ಇವಾಶ್ರಯಂ. ತಸ್ಮಾತ್ ವಿರಾಟ್ ಅಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿ ಮಥೋ ಪುರಃ. ಪಶ್ಚಾತ್ ಬ್ರಹ್ಮದೇವರ ತರುವಾಯ ಹುಟ್ಟಿದ ಪದಾರ್ಥಗಳಿಗಿಂತಲೂ, ಪುರಃ ಮೊದಲಿಗೆ ಹುಟ್ಟಿದ ಪದಾರ್ಥಗಳಿಗಿಂತಲೂ ಬ್ರಹ್ಮದೇವರು ಉತ್ತಮರಾದರು. ಯಾವ ಬ್ರಹ್ಮದೇವರು ಅಂದರೆ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು. ಅದನ್ನು ಹೇಳ್ತಾ ಇದೆ. ತದ್ರವ್ಯಮತ್ಯಗಾದ್ ವಿಶ್ವಂ ಗೋಭಿಸ್ ಸೂರ್ಯ ಇವಾಶ್ರಯಂ. ಬ್ರಹ್ಮದೇವರು ಯಾವರಿಗಿಂತ ಉತ್ತಮ? ಬ್ರಹ್ಮಾಂಡ ಮೊದಲಿಗೆ ಹುಟ್ಟಿದೆ, ಅದಕ್ಕಿಂತಲೂ ಉತ್ತಮ. ಅವರಿಗೆ ಮೊದಲು ಆಶ್ರಯವಾಗಿದೆ ಪದ್ಮ, ಪದ್ಮಕ್ಕಿಂತಲೂ ಉತ್ತಮ. ಪದ್ಮಕ್ಕಿಂತಲೂ, ಲೋಕಗಳಿಗಿಂತಲೂ, ಲೋಕಾಭಿಮಾನಿ ದೇವತೆಗಳಿಗಿಂತಲೂ, ಪದ್ಮಾಭಿಮಾನಿ ದೇವತೆಗಳಿಗಿಂತಲೂ, ಬ್ರಹ್ಮಾಂಡ ತದಭಿಮಾನಿ ದೇವತೆಗಳಿಗಿಂತಲೂ ಉತ್ತಮ. ಇವರೆಲ್ಲರೂ ಪುರಃ ಮೊದಲು ಹುಟ್ಟಿದವರು, ಪಶ್ಚಾತ್ ಆಮೇಲೆ ಹುಟ್ಟಿದವರು.
ಆಮೇಲೆ ಹುಟ್ಟಿದವರಂತೂ ಸ್ಪಷ್ಟ, ರುದ್ರಾದಿಗಳು, ಶೇಷಾದಿಗಳು ಅವರೆಲ್ಲರಿಗಿಂತಲೂ ಉತ್ತಮ. ಹಾಗಾಗಿ ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪೂರುಷಃ ಸಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಂ ಅಥೋ ಪುರಃ. ಇಡೀ ಬ್ರಹ್ಮಾಂಡದಲ್ಲಿರುವ ಕಮಲ ಹಾಗೂ ಅಲ್ಲಿರುವ ಲೋಕಗಳು ಈ ಎಲ್ಲ ವಸ್ತುಗಳಿಗಿಂತ, ಅನಂತರದಲ್ಲಿ ಹುಟ್ಟಿದ ಸರ್ವ ವಸ್ತುಗಳಿಗಿಂತ ಉತ್ತಮರಾಗಿದ್ದಾರೆ. ಆದ್ದರಿಂದಾಗಿ ಬ್ರಹ್ಮದೇವರು ಎಲ್ಲ ಜೀವರಲ್ಲಿ ಉತ್ತಮರು. ಬಹಳ ಕಠಿಣವಿದೆ, ಬಹಳ ಶ್ರಮವಿದೆ. ಇಷ್ಟು ಅರ್ಥ ಮಾಡಿಕೊಳ್ಳೋದಕ್ಕೆ ಏನು ಹೇಳಿ. ಇಷ್ಟಾದ ಮೇಲೆ ಯದಾಸ್ಯ ನಾಭ್ಯಾನ್ ನಲಿನಾತ್ ಅಹಮಾಸಂ ಮಹಾತ್ಮನಃ ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾನ್ ರಥೇ. ಇದು ಇವತ್ತು ಉಪಲಬ್ಧವಾದ ಋಗ್ವೇದದ ಪುರುಷ ಸೂಕ್ತದಲ್ಲಿ ಇಲ್ಲ. ಇವತ್ತು ಉಪಲಬ್ಧವಾದ ಋಗ್ವೇದದಲ್ಲಿ ಇಲ್ಲದಿರುವ, ಆದರೆ ಮೂಲ ವೇದದಲ್ಲಿ ಇರುವ ಯಾವ ಮಂತ್ರವೋ ಆ ಮಂತ್ರದ ವ್ಯಾಖ್ಯಾನವನ್ನು, ವಿಷಯವನ್ನು ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಬ್ರಹ್ಮದೇವರು ಅನ್ನುವ ಮಾತು, ನಾನು ಪರಮಾತ್ಮನ ನಾಭಿಯಲ್ಲಿ ಕಮಲ ಹುಟ್ಟಿತು, ಆ ಕಮಲದಲ್ಲಿ ನಾನು ಹುಟ್ಟಿ ಬಂದೆ. ಕಮಲದಿಂದ ನಾನು ಹುಟ್ಟಿ ಬಂದಾಗ ನಾನು ಪರಮಾತ್ಮ ನಮ್ಮಪ್ಪ, ನಮ್ಮ ತಂದೆ, ನಮ್ಮ ಸ್ವಾಮಿ, ನನ್ನ ರಕ್ಷಕ, ನಮ್ಮ ಗುರು, ನಮಗೆ ಮೋಕ್ಷಪ್ರದ. ಆದ್ದರಿಂದ ಆ ಭಗವಂತನ ಆರಾಧನೆಯನ್ನು ಮಾಡೋಣ, ಯಜ್ಞವನ್ನು ಮಾಡೋಣ ಅಂತ ಹೇಳಿ ನಾನು ಪ್ರಯತ್ನವನ್ನು ಮಾಡಿದೆ. ಆದರೆ ಪರಮಾತ್ಮನ ಆರಾಧನೆಯನ್ನು ಮಾಡಿ, ಪೂಜೆ ಮಾಡಿ ಅವನನ್ನು ಸಂತೋಷಗೊಳಿಸೋಣ ಅಂತ ಪ್ರಯತ್ನ ಮಾಡಬೇಕು ಅಂತಾದರೆ ಹೇಗೆ ಮಾಡೋದು? ಮಾಡಲಿಕ್ಕೆ ಬರುವುದಿಲ್ಲ. ಈಗ ಒಬ್ಬರು ವಿದ್ವಾಂಸರಿದ್ದಾರೆ. ಆ ವಿದ್ವಾಂಸರ ಮನೆಗೆ ಹೋಗಿ ನೀವು ಅವರಿಗೆ ಸತ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸತ್ಕಾರ ಮಾಡಬೇಕು ಅಂತ ಅವರ ಮನೆಗೆ ಹೋದಾಗ ನಿಮ್ಮ ಹತ್ರ ಏನಿಲ್ಲ, ಏನು ಮಾಡ್ತೀರಿ? ಅವರ ಮನೆಯನ್ನು ತೆಂಗಿನಕಾಯಿ ತಗೊಂಡು, ಅವರ ಮನೆ ಎಲೆ ಅಡಿಕೆ ತಗೊಂಡು, ಅವರ ಮನೆ ಕುಂಕುಮ ಅರಿಶಿನ ತಗೊಂಡು, ನಿಮ್ಮಲ್ಲಿರೋ ಸೀರೆ ಧೋತ್ರಗಳನ್ನು ಕೊಡಿ ಅಂತ ಹೇಳಿ ಅಲ್ಲಿ ಅಕ್ಕಿ ಇತ್ಯಾದಿಗಳನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟು ಹಣವನ್ನೂ ಕೊಡದೆ ನಿಮ್ಮ ಪೂಜೆ ದಂಪತ್ ಸೇವೆ ಆಯಿತು. ಇವತ್ತೇನೋ ದ್ವಾದಶಿ ದಂಪತ್ ಪೂಜೆ ಅಂತ ಮಾಡ್ಕೊಂಡಿದ್ದೆ, ಅನಾಯಾಸೇನ ಸಿಕ್ಕರಿ ತಾವು ನಿಮ್ಮ ಮನೆಗೆ ಬರೋ ಪ್ರಸಂಗ ಬಂತು. ಅವರಲ್ಲೇ ಊಟ ಮಾಡಿ ತಾನು ತನ್ನ ಹೆಂಡತಿ ಸುದೈವದಿಂದ ಬ್ರಾಹ್ಮಣರು ಒಳ್ಳೆಯ ಆಶೀರ್ವಾದ ಮಾಡಿದ್ರವನಿಗೆ, ಅವನ ಹೆಂಡತಿಗೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಆ 8 ಜನ ಮಕ್ಕಳನ್ನು ಕರ್ಕೊಂಡು ಹೋಗಿ ಸಾಧನೆ ದ್ವಾದಶಿ ದಿವಸ ಆ ಮುದಿ ಆ ಬ್ರಾಹ್ಮಣನ ಪತ್ನಿ ಅವಳು ಅಡುಗೆ ಮಾಡಿ ಅವಳೇ ಬಡಿಸಿ, ರಾತ್ರಿ ಕೇಳಿದಾಗ ಏನು ಬೇಕು ಅಂತ ಹೇಳಿದೆ, ನಿಮಗೇನು ಬೇಕು ಅದು ಮಾಡಿ ಸ್ವಾಮಿ. ಅಮ್ಮ ನಮಗೆ ನಮಗೆ ಅಪೇಕ್ಷೆ ಇದ್ದದ್ದೇನು ಗೊತ್ತೇನೋ, ಹೋಳಿಗೆ ಮಾಡಿಸಿ ನೀವು ತುಪ್ಪ ಹಾಕಿ ನಿಮ್ಗೆ ಊಟಕ್ಕೆ ಹಾಕ್ಬೇಕು ಅಂತ ಅಪೇಕ್ಷೆ ಇತ್ತು. ಅವನೇನೋ ಪಾಪ ಗಂಡ ಹೆಂಡತಿ ಇಬ್ಬರು ಹಾಗಾದರೆ ಹೋಳಿಗೆ ತುಪ್ಪಕ್ಕೆ ಹಣ ಕೊಡ್ತಾರೆ ಅಂತ ತಿಳ್ಕೊಂಡು ಹೋಳಿಗೆ ಮಾಡಿದ್ದು. ಖೋವಾ ತಂದು ಹೋಳಿಗೆ ಮಾಡಿದ್ರು, ಭಾರಿ ಗೋಡಂಬಿ ಹಾಕಿ ಪಾಯಸ ಮಾಡಿ ಎಲ್ಲ ಮಾಡಿ ಅಡುಗೆ ಮಾಡಿ ಊಟಕ್ಕೆ ಹಾಕಿ ತಾನೇ ಆ ಮುದುಕಿ, ಓಡಾಡ್ಲಿಕ್ಕೆ ಬರದೇ ಇದ್ದ ಮುದುಕಿ ಎಲ್ಲ ಕಡೆಗೆ ಬಡಿಸಿ ಈ 8 ಜನರಿಗೆ ಗಂಡ ಹೆಂಡತಿಗೆ ಊಟಕ್ಕೆ ಹಾಕಿ ಬ್ರಾಹ್ಮಣ ಭೋಜನವಾಯಿತು. ಏನು ಭಾಗ್ಯ. ಭಾಗ್ಯ ಭಾರಿ ಆಯಿತು. ದಾನ ಏನು? ನಿಮ್ಮಲ್ಲಿ ಸ್ವಲ್ಪ 1 ತೊಲೆ ಬಂಗಾರ ಇದ್ದರೆ ಕೊಡ್ರಿ, ಬಂಗಾರ ಸುವರ್ಣದಾನ ಮಾಡಬೇಕು ಅಂತ ಮಾಡಿದ್ದೀವಿ. ಸುವರ್ಣದಾನ ಅವರು ಬಂಗಾರ ತೊಗೊಂಡು, ಅವರು ಸೀರೆ ಧೋತ್ರ ತೊಗೊಂಡು, ಅವರ ಅಕ್ಕೆ ಬೇಳೆ ತೊಗೊಂಡು, ಅವರದ್ದು ಅಡಿಕೆ ತೊಗೊಂಡು, ಎಲೆ ತೊಗೊಂಡು, ಎಲ್ಲ ತೊಗೊಂಡು ಅವ್ರಿಗೆ ಕೊಟ್ಟು ಕೃಷ್ಣಾರ್ಪಣ ಅಂದು ಹೋಗಿ ಬರ್ತೇವೆ ರೀ ಆಚಾರ್ಯೇ. ಅವನು ಹಾಗಾದರೆ ಏನಾದರೂ ಕೊಡ್ತಾನೆ ಅಂತ ನೋಡಿದ್ರೆ ಏನು ಕೊಡಲೇ ಇಲ್ಲ. ಹಾಗಾಯಿತು ಈ ಬ್ರಹ್ಮದೇವರ ಸೇವೆ, ಪರಮಾತ್ಮನ ಪೂಜೆ.